ಪೂರ್ವಜರ ಇಚ್ಛೆ, ಆಸೆ, ಮಹತ್ವಾಕಾಂಕ್ಷೆ, ಕ್ರೋಧ, ದ್ವೇಷ, ಪ್ರತೀಕಾರ ಇವೇ ಮುಂದಿನ ಪೀಳಿಗೆಯ ಪರಂಪರೆಯಾಗುತ್ತವೆ. ತಂದೆ ತಾಯಿ ಮಕ್ಕಳಿಗೆ ಕೊಡಬಯಸುವುದು ಪ್ರಪಂಚದ ಎಲ್ಲ ಸುಖಗಳನ್ನು, ಆದರೆ ಕೊಡುವುದು ತಮ್ಮ ನೋವಿನ ಸಂಪತ್ತನ್ನು. ಕೊಡಬಯಸುವುದು ಅಮೃತವನ್ನು, ಆದರೆ ಜೊತೆಗೆ ವಿಷದ ಕಳಶವನ್ನು ತುಂಬಿಕೊಡುತ್ತಾರೆ. ಒಮ್ಮೆ ಯೋಚಿಸಿ ನೋಡಿ, ನೀವು ನಿಮ್ಮ ಮಕ್ಕಳಿಗೆ ಏನು ಕೊಟ್ಟಿದ್ದೀರೆಂದು. ಖಂಡಿತವಾಗಿ ಪ್ರೀತಿ, ಜ್ಞಾನ, ಸಂಪತ್ತುಗಳನ್ನು ಕೊಟ್ಟಿದ್ದೀರಿ. ಆದರೆ ಅದರ ಜೊತೆಗೆ ಅವರ ಮನಸ್ಸನ್ನು ಅಶುದ್ಧಗೊಳಿಸುವ ಪೂರ್ವಾಗ್ರಹವನ್ನು ಕೊಟ್ಟಿಲ್ಲವೇ? ಕೆಟ್ಟದ್ದು ಒಳ್ಳೆಯದರ ಪೂರ್ವನಿರ್ಧಾರಿತ ಅರ್ಥವನ್ನು ಹೇಳಿಲ್ಲವೇ? ವ್ಯಕ್ತಿಗೆ ವ್ಯಕ್ತಿಯೊಂದಿಗೆ, ಸಮಾಜಕ್ಕೆ ಸಮಾಜದೊಂದಿಗೆ, ರಾಷ್ಟ್ರಕ್ಕೆ ರಾಷ್ಟ್ರದೊಂದಿಗೆ ಸಂಘರ್ಷ, ಇವು ಪೂರ್ವಾಗ್ರಹಗಳಿಂದ ನಿರ್ಮಾಣವಲ್ಲವೇ? ಹತ್ಯೆ, ಮೃತ್ಯು, ರಕ್ತಪಾತ ಇದೇ ಪೂರ್ವಾಗ್ರಹಗಳಿಂದ ಹುಟ್ಟುತ್ತವಲ್ಲವೇ? ಅರ್ಥಾತ್ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಜನ್ಮದ ಜೊತೆ ಮೃತ್ಯುವಿನ ದಾನವನ್ನೂ ಕೊಡುತ್ತಾರೆ. ಪ್ರೀತಿಯ ಬೆಳಕಿನ ಜೊತೆ ಜೊತೆಗೆ ದ್ವೇಷದ ಅಂಧಕಾರವನ್ನೂ ಕೊಡುತ್ತಾರೆ. ಅಂಧಕಾರ ಮನಸ್ಸಿನ, ಹೃದಯದ ಅಥವಾ ವಾಸ್ತವದ್ದಾಗಲಿ, ಇದರಿಂದ ಕೇವಲ ಭಯ ಪ್ರಾಪ್ತವಾಗುವುದು. ಕೇವಲ ಭಯ. ನೀವೇ ಯೋಚಿಸಿ ನೋಡಿ.